ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಎಂದೇ ಪ್ರಸಿದ್ಧವಾದಂತಹ ಪೆಂಡಿ ಸಪ್ತಶತಿಯ ಅಂತಿಮ ಭಾಗವಾಗಿ, ಅಂದರೆ ಆ ಸಪ್ತಶತಿಯ 13 ಅಧ್ಯಾಯಗಳನ್ನು ಪಾರಾಯಣ ಮಾಡಿದ ನಂತರ ಪಾರಾಯಣ ಮಾಡುವವರು ಹೇಗೆ ಪೂರ್ವ ಪಾಠವಾಗಿ ಆರಂಭದಲ್ಲಿ ಚಂಡೀ ಕವಚ, ಅರ್ಗಲ ಸ್ತೋತ್ರ ಹಾಗೂ ಕೀಲಕ ಸ್ತೋತ್ರವನ್ನು ಹೇಳಿಕೊಳ್ಳುವರು, ಅದೇ ರೀತಿ ಅಂತ್ಯದಲ್ಲಿ ತಾಯಿಯ ವಿಶೇಷವನ್ನು ತಿಳಿಸುವ ಗುಣ ಸ್ವಭಾವಗಳನ್ನು, ಆಕೆಯ ಮೂರ್ತಿ ಸ್ವರೂಪವನ್ನು, ಆಕೆಯನ್ನು ಯಾವ ರೀತಿ ಆರಾಧಿಸಬೇಕು ಎಂಬುದನ್ನು ತಿಳಿಸುವಂತಹ ರಹಸ್ಯ ತ್ರಯವೆಂದೇ ಪ್ರಸಿದ್ಧವಾಗಿರುವ ಪ್ರಾಧಾನಿಕ ರಹಸ್ಯ, ವೈಕೃತಿಕ ರಹಸ್ಯ ಹಾಗೂ ಮೂರ್ತಿ ರಹಸ್ಯಗಳನ್ನು ಈ ಮುಂದಿನ 3 ಅಧ್ಯಾಯಗಳಲ್ಲಿ ನೋಡೋಣ. ಅದರಲ್ಲಿ ಪ್ರಾಧಾನಿಕ ರಹಸ್ಯಕ್ಕೆ ತಮಗೆ ಸ್ವಾಗತ. ರಾಜೋವಾಚ ಭಗವನ್ನವತಾರಾ ಮೇ ಚಂಡಿಕಾಯಾಸ್ತ್ವಯೋದಿತಾಃ ಏತೇಷಾಂ ಪ್ರಕೃತಿಂ ಬ್ರಹ್ಮನ್ ಪ್ರಧಾನಂ ವಕ್ತುಮರ್ಹಸಿ ಆರಾಧ್ಯನ್ಮಯಾ ದೇವ್ಯಾ ಸ್ವರೂಪಂ ಯೇನ ಚ ದ್ವಿಜ ವಿಧಿನಾ ಬ್ರೂಹಿ ಸಫಲಂ ಯಥಾವತ್ ಪ್ರಣತಸ್ಯ ಮೇ. ರಾಜನು ಋಷಿಗಳನ್ನು ಕುರಿತು ಈ ರೀತಿಯಾಗಿ ಕೇಳುತ್ತಾನೆ. ಭಗವನ್, ತಾವು ನನಗೆ ಚಂಡಿಕಾದೇವಿಯ ಅವತಾರಗಳ ಕಥೆಯನ್ನು ಹೇಳಿದಿರಿ. ಬ್ರಹ್ಮನ್, ಈಗ ಈ ಅವತಾರಗಳ ಸ್ವಭಾವವನ್ನು ಮುಖ್ಯವಾಗಿ ನಿರೂಪಿಸಿ. ಹೇ ಬ್ರಾಹ್ಮಣ ಶ್ರೇಷ್ಠನೇ, ನಾನು ತಮ್ಮ ಕಾಲಿಗೆ ಬಿದ್ದಿದ್ದೇನೆ. ನನಗೆ ದೇವಿಯ ಯಾವ ಸ್ವರೂಪವನ್ನು ಮತ್ತು ಯಾವ ರೀತಿಯಲ್ಲಿ ಆ ಸ್ವರೂಪವನ್ನಾಗಲಿ ದೇವಿಯನ್ನಾಗಲಿ ಆರಾಧನೆಯನ್ನು ಮಾಡಬೇಕು ಎಂಬುದನ್ನೆಲ್ಲ ಹೇಳಿರಿ. ಈ ಹಿಂದೆಯೂ ನಾವು ಸಪ್ತಶತಿಯಲ್ಲಿ ಕೇಳಿರುವಂತೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯರಲಿ, ಚಂಡಿಕೆ ಇರಲಿ, ದುರ್ಗಾ ಪರಮೇಶ್ವರಿಯೇ ಇರಲಿ, ದುರ್ಗೆಯೇ ಇರಲಿ ಅಥವಾ ಚಾಮುಂಡಿಯೇ ಇರಲಿ, ಅವರೆಲ್ಲರೂ ಮೂಲತಃ ಒಬ್ಬಳೇ ದೇವಿಯ ವಿಭೂತಿಗಳು. ಇಂದ್ರಾಣಿ ಇರಲಿ, ಕೌಮಾರಿ ಇರಲಿ, ಮಾಹೇಶ್ವರಿಯೇ ಇರಲಿ, ವಾರಾಹಿಯೇ ಇರಲಿ, ನಾರಸಿಂಹಿಯೇ ಇರಲಿ, ವೈಷ್ಣವಿಯೇ ಇರಲಿ, ಅವರೆಲ್ಲರೂ ಅದೇ ತಾಯಿಯ ಭಿನ್ನ ಭಿನ್ನ ವಿಗ್ರಹ ಮೂರ್ತಿಗಳು, ಭಿನ್ನ ಭಿನ್ನ ವಿಭೂತಿ ಸ್ವರೂಪಗಳು. ಇಲ್ಲಿ ಆ ಎಲ್ಲ ಸ್ವರೂಪಗಳ ಸ್ವಭಾವ, ಆರಾಧನಾ ಕ್ರಮವನ್ನು ಕೇಳುತ್ತಿದ್ದಾರೆ. ಋಷಿರುವಾಚ ಇದಂ ರಹಸ್ಯಂ ಪರಮಮನಾಖ್ಯೇಯಂ ಪ್ರಚಕ್ಷತೆ ಭಕ್ತೋಸೀತಿ ನ ಮೇ ಕಿಂಚಿತ್ ತವಾ ವಾಚ್ಯಂ ನರಾಧಿಪ. ಋಷಿಗಳು ಹೇಳುತ್ತಾರೆ, ಎಲೈ ರಾಜನೇ, ಈ ರಹಸ್ಯವು ಬಹಳ ಗೋಪ್ಯವಾದದ್ದು. ಇದನ್ನು ಬೇರೆಯವರಿಗೆ ಹೇಳಬಾರದೆಂದು ಹೇಳುವರು. ಆದರೆ ನೀನು ಭಕ್ತನಾದುದರಿಂದ ನಿನ್ನೊಡನೆ ಹೇಳಬಾರದಂತಹ ವಿಚಾರವೇನೂ ನನ್ನೊಡನೆ ಇಲ್ಲ. ಇಲ್ಲಿ ಗಮನಿಸಬೇಕು, ರಹಸ್ಯವೆಂದು ಹೇಳಿದ ತಕ್ಷಣ ರಹಸ್ಯ ಇದನ್ನು ಯಾರಲ್ಲಿಯೂ ಹೇಳಬಾರದೆಂದಲ್ಲ. ಯಾರಿಗೆ ಇದನ್ನು ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿ ಇರುವುದೋ, ಅವರು ಯಾರು ದೇವಿಯ ಭಕ್ತರಾಗಿರುವರೋ ಅವರಲ್ಲಿ ಈ ವಿಚಾರವನ್ನು ಕೇಳಿದರೆ ಅವರು ಆನಂದದಿಂದ ಸ್ವೀಕರಿಸುತ್ತಾರೆ. ಅದೇ ಭಕ್ತಿ ಇಲ್ಲದೆ ದೇವಿಯ ವಿಷಯದಲ್ಲಿ ಶ್ರದ್ಧೆ ಇಲ್ಲದಿರುವವರಲ್ಲಿ ಈ ವಿಚಾರವನ್ನೇನಾದರೂ ಹೇಳಲು ಹೋದರೆ ಅನವಶ್ಯಕವಾದ ಅವಹೇಳನಗಳನ್ನು ಮಾಡಿ ನಮ್ಮ ಶ್ರದ್ಧೆ ಭಕ್ತಿಗಳಿಗೂ ತೊಂದರೆಯನ್ನುಂಟು ಮಾಡುತ್ತಾರೆ. ಈ ಕಾರಣದಿಂದಾಗಿ ಹಲವು ಮಂತ್ರಾರ್ಥಗಳನ್ನು ರಹಸ್ಯವೆಂದು ಹೇಳಲಾಗಿದೆಯೇ ಹೊರತು ಅದನ್ನು ಯಾರಿಗೂ ತಿಳಿಸಲೇಬಾರದು ಎಂದೇನೂ ಅಲ್ಲ. ಯಾರು ಯೋಗ್ಯರೋ, ಯಾರಿಗೆ ಪ್ರಾಪ್ತಿ ಇದೆಯೋ, ಯಾರು ಅದಕ್ಕಾಗಿ ತಕ್ಕಂತಹ ಸಾಧನೆಯನ್ನು ಮಾಡಿರುವರೋ ಅವರಲ್ಲಿ ಮಾತ್ರವೇ ವಿಷಯವನ್ನು ಹಂಚಿಕೊಳ್ಳಬೇಕು. ಸರ್ವಸ್ಯಾದ್ಯಾ ಮಹಾಲಕ್ಷ್ಮೀ ತ್ರಿಗುಣಾ ಪರಮೇಶ್ವರಿ ಲಕ್ಷ್ಯ ಸ್ವರೂಪಾ ಸಾ ವ್ಯಾಪ್ಯ ಕೃತ್ಸ್ನಂ ವ್ಯವಸ್ಥಿತ
ಏತಾ ತ್ರಿಗುಣಮಯಿಯೂ ಪರಮೇಶ್ವರಿಯೂ ಆದ ಮಹಾಲಕ್ಷ್ಮಿಯೇ ಎಲ್ಲಕ್ಕೂ ಮೂಲ ಕಾರಣಳು. ಅವಳೇ ದೃಶ್ಯ ಮತ್ತು ಅದೃಶ್ಯ ರೂಪದಿಂದ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿರುತ್ತಾಳೆ. ಮಾತುಲಿಂಗಂ ಗದಾಂ ಖೇಟಂ ಪಾನಪಾತ್ರಂಚ ಬಿಭ್ರತಿ ನಾಗಂ ಲಿಂಗಂಚ ಯೋನಿಂಚ ಬಿಭ್ರತಿ ನೃಪಮೂರ್ಧನಿ. ರಾಜನೇ, ಅವಳು ತನ್ನ ಚತುರ್ಭುಜಗಳಲ್ಲಿ ಮಾತುಲಿಂಗ, ಗಧೆ, ಗುರಾಣಿ ಮತ್ತು ಪಾನಪಾತ್ರೆ ಇವುಗಳನ್ನು, ಶಿರಸ್ಸಿನಲ್ಲಿ ನಾಗ, ಲಿಂಗ ಮತ್ತು ಯೋನಿ ಇವುಗಳನ್ನು ಧರಿಸಿದವಳಾಗಿರುತ್ತಾಳೆ. ತಪ್ತ ಕಾಂಚನ ವರ್ಣಾಭಾ ತಪ್ತ ಕಾಂಚನ ಭೂಷಣ ಶೂನ್ಯಂ ತದಖಿಲಂ ಸ್ವೇನ ಪೂರಯಾಮಾಸ ತೇಜಸ. ಕಾದ ಚಿನ್ನದಂತೆ ಅವಳ ಮೈಕಾಂತಿ ಇದೆ. ಅವಳ ಅಲಂಕಾರವು ಹಾಗೆಯೇ. ಅವಳು ತನ್ನ ತೇಜಸ್ಸಿನಿಂದ ಈ ಶೂನ್ಯವಾದ ಜಗತ್ತನ್ನು ಪರಿಪೂರ್ಣವನ್ನಾಗಿ ಮಾಡಿದ್ದಾಳೆ. ಶೂನ್ಯಂ ತದಖಿಲಂ ಲೋಕಂ ವಿಲೋಕ್ಯ ಪರಮೇಶ್ವರಿ ಬಭಾರ ಪರಮಂ ರೂಪಂ ತಮಸಾ ಕೇವಲೇನ ಹಿ. ಪರಮೇಶ್ವರಿಯಾದ ಮಹಾಲಕ್ಷ್ಮಿಯು ಈ ಜಗತ್ತು ಶೂನ್ಯವಾಗಿರುವುದನ್ನು ನೋಡಿ ಕೇವಲ ತಮೋಗುಣ ರೂಪವಾದ ಉಪಾಧಿಯ ಮೂಲಕ ಬೇರೊಂದು ಉತ್ಕೃಷ್ಟ ರೂಪವನ್ನು ಧರಿಸಿದಳು. ಸಾ ಭಿನ್ನಾಂಜನ ಸಂಕಾಶ ದಂಷ್ಟ್ರಾಂಚಿತವರಾನನ ವಿಶಾಲಲೋಚನಾ ನಾರಿ ಬಭೂವತನು ಮಧ್ಯಮ. ಅದು ಓರ್ವ ನಾರಿಯ ರೂಪದಲ್ಲಿ ಪ್ರಕಟವಾಯಿತು. ಆ ನಾರಿಯ ಶರೀರದ ಕಾಂತಿಯು ಸ್ವಚ್ಛವಾದ ಅಂಜನದಂತೆ ಕಪ್ಪಾಗಿತ್ತು. ಅವಳ ಶ್ರೇಷ್ಠ ವದನವು ದವಡೆಯ ಹಲ್ಲುಗಳಿಂದ ಸಂಶೋಭಿತವಾಗಿತ್ತು. ಅವಳ ಕಣ್ಣುಗಳು ದೊಡ್ಡದಾಗಿದ್ದು ನಡುಕಟ್ಟು ತೆಳುವಾಗಿತ್ತು. ಖಡ್ಗಪಾತ್ರ ಶಿರಃಪೇಟೈರಲಂಕೃತ ಚತುರ್ಭುಜ ಕಬಂಧಹಾರಂ ಶಿರಸಾ ಬಿಭ್ರಾಣಾಹಿ ಶಿರಸ್ತ್ರಜಂ. ಅವಳ 4 ಭುಜಗಳು ಗುರಾಣಿ, ಖಡ್ಗ, ಪಾತ್ರೆ ಮತ್ತು ರುಂಡ ಇವುಗಳಿಂದ ಸಂಶೋಭಿತವಾಗಿದ್ದವು. ಅವಳು ವಕ್ಷಸ್ಥಳದಲ್ಲಿ ಕಬಂಧ ಮಾಲೆಯನ್ನು, ಮಸ್ತಕದಲ್ಲಿ ಮುಂಡಮಾಲೆಯನ್ನು ಧರಿಸಿದ್ದಳು. ಸಾಪ್ರೋವಾಚ ಮಹಾಲಕ್ಷ್ಮೀಂ ತಾಮಸೀ ಪ್ರಮದೋತ್ತಮ ನಾಮ ಕರ್ಮ ಚ ಮೇ ಮಾತರ್ದೇಹಿ ತುಭ್ಯಂ ನಮೋ ನಮಃ. ಈ ಪ್ರಕಾರವಾಗಿ ಪ್ರಕಟವಾದ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ತಾಮಸೀ ದೇವಿಯು ಮಹಾಲಕ್ಷ್ಮಿಗೆ ಹೇಳುತ್ತಾಳೆ, ಮಾತೆ, ನಿನಗೆ ನಮಸ್ಕಾರ. ನನಗೆ ನನ್ನ ಹೆಸರನ್ನು ಮತ್ತು ನಾನು ಮಾಡಬೇಕಾದ ಕಾರ್ಯವನ್ನು ತಿಳಿಸು. ತಾಂ ಪ್ರೋವಾಚ ಮಹಾಲಕ್ಷ್ಮೀಸ್ತಾಮಸೀಂ ಪ್ರಮದೋತ್ತಮಾಂ ದದಾಮಿ ತವ ನಾಮಾನಿ ಯಾನಿ ಕರ್ಮಾಣಿ ತಾನಿ ತೇ. ಆಗ ಮಹಾಲಕ್ಷ್ಮಿಯು ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಆ ತಾಮಸೀ ದೇವಿಗೆ ಹೇಳುತ್ತಾಳೆ, ನಾನು ನಿನಗೆ ಹೆಸರನ್ನು ದಯಪಾಲಿಸುತ್ತೇನೆ, ನಿನ್ನ ಕರ್ಮಗಳನ್ನೆಲ್ಲ ಹೇಳುತ್ತೇನೆ. ಮಹಾಮಾಯಾ ಮಹಾಕಾಳಿ ಮಹಾಮಾರಿ ಕ್ಷುಧಾತೃಷಾ ನಿದ್ರಾ ತೃಷ್ಣಾ ಚೈಕವೀರ ಕಾಲರಾತ್ರಿರ್ದುರತ್ಯಯ. ಮಹಾಮಾಯಾ, ಮಹಾಕಾಳಿ, ಮಹಾಮಾರಿ, ಕ್ಷುಧಾ, ತೃಷಾ, ನಿದ್ರಾ, ತೃಷ್ಣಾ, ಏಕವೀರ, ಕಾಲರಾತ್ರಿ ಮತ್ತು ದುರತ್ಯಯ ಇವೆಲ್ಲವೂ ನಿನ್ನ ಹೆಸರುಗಳು. ಇವುಗಳೆಲ್ಲ ಆಯಾ ಕರ್ಮಗಳ ಮೂಲಕ ಲೋಕದಲ್ಲಿ ಆಚರಣೆಗೆ ಬರುವವು. ಈ ಹೆಸರುಗಳ ಮೂಲಕ ನಿನ್ನ ಕರ್ಮಗಳನ್ನು ತಿಳಿದು ಯಾರು ಅವುಗಳನ್ನು ಪಠನ ಮಾಡುತ್ತಾನೋ
ಅವನು ಸುಖವನ್ನು ಅನುಭವಿಸುತ್ತಾನೆ. ಇಮಾನಿ ತವ ನಾಮಾನಿ ಪ್ರತಿಪಾದ್ಯಾನಿ ಕರ್ಮಭಿಃ ಯೇಭಿಃ ಕರ್ಮಾಣಿ ತೇ ಜ್ಞಾತ್ವಾ ಯೋಧೀತೆ ಸೋಷ್ಣುತೆ ಸುಖಂ. ಅಂದರೆ ಆ ಎಲ್ಲ ಹೆಸರುಗಳನ್ನು ತಿಳಿದುಕೊಂಡು ಯಾರು ಪಠನ ಮಾಡುತ್ತಾರೆಯೋ ಆತನು ಸುಖವನ್ನು ಅನುಭವಿಸುತ್ತಾನೆ ಎಂದು ಅರ್ಥ. ತಾಮಿತ್ಯುಕ್ತ್ವಾ ಮಹಾಲಕ್ಷ್ಮೀ ಸ್ವರೂಪಮಪರನ್ ನೃಪ ಸತ್ವಾಖ್ಯೇನಾತಿ ಶುದ್ಧೇನ ಗುಣೇನೇಂದು ಪ್ರಬಂಧಧೌ. ರಾಜನೇ, ಮಹಾಕಾಳಿಯೊಡನೆ ಈ ರೀತಿಯಾಗಿ ಹೇಳಿ ಮಹಾಲಕ್ಷ್ಮಿಯು ಅತ್ಯಂತ ಶುದ್ಧ ಸತ್ವಗುಣದ ಮೂಲಕ ಎರಡನೆಯ ರೂಪವನ್ನು ಧಾರಣ ಮಾಡಿದಳು. ಈ ರೂಪವು ಚಂದ್ರನಂತೆ ಶ್ವೇತವರ್ಣವುಳ್ಳದ್ದಾಗಿತ್ತು. ಅಕ್ಷಮಾಲಾಂಕುಶಧರ ವೀಣಾ ಪುಸ್ತಕಧಾರಿಣಿ ಸಾ ಬಭೂವ ವರಾನಾರಿ ನಾಮಾನ್ಯಸ್ಯೈ ಚ ಸಾದದೌ. ಆ ಶ್ರೇಷ್ಠ ನಾರಿಯು ತನ್ನ ಕೈಗಳಲ್ಲಿ ಅಕ್ಷಮಾಲೆ, ಅಂಕುಶ, ವೀಣೆ ಮತ್ತು ಪುಸ್ತಕ ಇವನ್ನು ಹಿಡಿದಿದ್ದಳು. ಮಹಾಲಕ್ಷ್ಮಿಯು ಅವಳಿಗೂ ಹೆಸರುಗಳನ್ನು ದಯಪಾಲಿಸಿದಳು. ಮಹಾವಿದ್ಯಾ ಮಹಾವಾಣಿ ಭಾರತೀ ವಾಕ್ಸರಸ್ವತಿ ಆರ್ಯ ಬ್ರಾಹ್ಮೀ ಕಾಮಧೇನುರ್ವೇದ ಗರ್ಭಾಚಧೀಶ್ವರಿ. ಮಹಾವಿದ್ಯಾ, ಮಹಾವಾಣಿ, ಭಾರತಿ, ವಾಕ್, ಸರಸ್ವತಿ, ಆರ್ಯ, ಬ್ರಾಹ್ಮಿ, ಕಾಮಧೇನು, ವೇದಗರ್ಭ ಮತ್ತು ಧೀಶ್ವರಿ ಇವಿಷ್ಟು ನಿನ್ನ ಹೆಸರುಗಳು ಎಂದು ಆ ದೇವಿಗೆ ಮಹಾಲಕ್ಷ್ಮಿಯು ಹೇಳಿದಳು. ಅಥೋವಾಚ ಮಹಾಲಕ್ಷ್ಮಿರ್ಮಹಾಕಾಳೀಂ ಸರಸ್ವತೀಂ ಯುವಾಂ ಜನಯತಾಂ ದೇವ್ಯೌ ಮಿಥುನೆ ಸ್ವಾನುರೂಪತಃ. ತದನಂತರ ಮಹಾಲಕ್ಷ್ಮಿಯು ಮಹಾಕಾಳಿಯನ್ನು ಮತ್ತು ಮಹಾಸರಸ್ವತಿಯನ್ನು ಕುರಿತು ಹೇಳುತ್ತಾಳೆ. ದೇವಿಯರೇ, ನೀವಿಬ್ಬರೂ ನಿಮ್ಮ ನಿಮ್ಮ ಗುಣಗಳಿಗೆ ಯೋಗ್ಯವಾದ ಸ್ತ್ರೀ ಪುರುಷರ ಜೋಡಿಗಳನ್ನು ಉತ್ಪನ್ನ ಮಾಡಿರಿ. ಇತ್ಯುಕ್ತ್ವಾ ತೇ ಮಹಾಲಕ್ಷ್ಮೀ ಸಸರ್ಜ ಮಿಥುನಂ ಸ್ವಯಂ ಹಿರಣ್ಯಗರ್ಭೌ ರುಚಿರೌ ಸ್ತ್ರೀ ಪುಂಸೌ ಕಮಲಾಸನೌ. ಅವರಿಗೆ ಹೀಗೆಂದು ಹೇಳಿ ಮಹಾಲಕ್ಷ್ಮಿಯು ಮೊದಲು ಸ್ವತಃ ಸ್ತ್ರೀ ಪುರುಷರ ಜೋಡಿಯೊಂದನ್ನು ಉತ್ಪಾದಿಸಿದಳು. ಹಿರಣ್ಯ ಗರ್ಭರು ಸುಂದರರು ಆದ ಅವರಿಬ್ಬರು ಕಮಲಾಸನದ ಮೇಲೆ ವಿರಾಜಮಾನರಾಗಿದ್ದರು. ಅವರಲ್ಲಿ ಒಬ್ಬಳು ಸ್ತ್ರೀಯು ಇನ್ನೊಬ್ಬನು ಪುರುಷನೂ ಆಗಿದ್ದರು. ಬ್ರಹ್ಮನ್ ವಿಧೇ ವಿರಿಂಚೇತಿ ಧಾತರಿತ್ಯಾಹತಂ ನರಂ ಶ್ರೀಃ ಪದ್ಮೇ ಕಮಲೇ ಲಕ್ಷ್ಮೀತ್ಯಾಹ ಮಾತಾ ಚ ತಾಂ ಸ್ತ್ರೀಯಂ. ಆಮೇಲೆ ಮಾತೆ ಮಹಾಲಕ್ಷ್ಮಿಯು ಆ ಪುರುಷನನ್ನು ಬ್ರಹ್ಮ, ವಿಧಿ, ವಿರಿಂಚ ಮತ್ತು ಧಾತೃ ಎಂಬುದಾಗಿಯೂ ಸ್ತ್ರೀಯನ್ನು ಶ್ರೀ, ಪದ್ಮ, ಕಮಲ, ಲಕ್ಷ್ಮಿ ಇತ್ಯಾದಿಯಾಗಿಯೂ ಹೆಸರಿಟ್ಟು ಕರೆದಳು. ಮಹಾಕಾಳಿ ಭಾರತೀ ಚ ಮಿಥುನೆ ಸೃಜತಃ ಸಹ ಏತಯೋರಪಿ ರೂಪಾಣಿ ನಾಮಾನಿ ಚ ವದಾಮಿ ತೇ. ಇದಾದ ಮೇಲೆ ಮಹಾಕಾಳಿ, ಮಹಾಸರಸ್ವತಿಯರು ಕೂಡ ಒಂದೊಂದು ಜೋಡಿಯನ್ನು ಉತ್ಪಾದಿಸಿದರು. ಈ ಜೋಡಿಗಳ ರೂಪಗಳನ್ನು ಮತ್ತು ಹೆಸರುಗಳನ್ನು ನಾನು ನಿನಗೆ ಹೇಳುತ್ತೇನೆ. ನೀಲಕಂಠಂ ರಕ್ತಬಾಹುಂ ಶ್ವೇತಾಂಗಂ ಚಂದ್ರಶೇಖರಂ ಜನಯಾಮಾಸ ಪುರುಷಂ ಮಹಾಕಾಳೀಸಿತಾಂ ಸ್ತ್ರಿಯಂ.
ಮಹಾಕಾಳಿಯು ಕಂಠದಲ್ಲಿ ನೀಲಿ ಚಿಹ್ನೆಯುಳ್ಳ ರಕ್ತವರ್ಣದ ಭುಜವುಳ್ಳ ಬಿಳಿಯ ಬಣ್ಣದ ಶರೀರವುಳ್ಳ ಮತ್ತು ಮಸ್ತಕದಲ್ಲಿ ಚಂದ್ರನನ್ನೇ ಮುಕುಟವಾಗಿ ಧರಿಸಿದ ಪುರುಷನಿಗೂ ಮತ್ತು ಬಿಳಿಯ ಬಣ್ಣದ ಸ್ತ್ರೀಗೂ ಜನ್ಮವಿತ್ತಳು. ಸರುದ್ರಶಂಕರಸ್ತಾಣು ಕಪದ್ದಿ ಚ ತ್ರಿಲೋಚನಃ ತ್ರಯೀ ವಿದ್ಯಾ ಕಾಮಧೇನು ಶಾಸ್ತ್ರೀ ಭಾಷಾಕ್ಷರ ಸ್ವರ. ಆ ಪುರುಷನು ರುದ್ರ, ಶಂಕರ, ಸ್ಥಾಣು, ಕಪರ್ದಿ ಮತ್ತು ತ್ರಿಲೋಚನ ಇತ್ಯಾದಿ ಹೆಸರುಗಳಿಂದಲೂ ಮತ್ತು ಆತನ ಜೊತೆಯಲ್ಲಿ ಹುಟ್ಟಿದ ಆ ಸ್ತ್ರೀಯು ತ್ರಯೀ ವಿದ್ಯಾ, ಕಾಮಧೇನು, ಭಾಷಾ, ಅಕ್ಷರ ಮತ್ತು ಸ್ವರ ಎಂಬ ಹೆಸರುಗಳಿಂದಲೂ ಪ್ರಸಿದ್ಧರಾದರು. ಸರಸ್ವತೀ ಸ್ತ್ರಿಯಂ ಗೌರೀಂ ಕೃಷ್ಣಂಚ ಪುರುಷಂ ನೃಪ ಜನಯಾಮಾಸ ನಾಮಾನಿ ತಯೋರಪಿ ವದಾಮಿ ತೇ. ಎಲೈ ರಾಜನೇ, ಮಹಾಸರಸ್ವತಿಯು ಶ್ವೇತವರ್ಣದ ಸ್ತ್ರೀಗೂ ಶ್ಯಾಮಲ ವರ್ಣದ ಪುರುಷನಿಗೂ ಜನ್ಮವಿತ್ತಳು. ಅವರೀರ್ವರ ಹೆಸರುಗಳನ್ನು ನಾನು ನಿನಗೆ ಹೇಳುತ್ತೇನೆ. ವಿಷ್ಣು ಕೃಷ್ಣೋ ಹೃಷಿಕೇಶೋ ವಾಸುದೇವೋ ಜನಾರ್ದನಃ ಉಮಾ ಗೌರಿ ಸತೀ ಚಂಡೀ ಸುಂದರಿ ಸುಭಗಾ ಶಿವ. ಅವರಲ್ಲಿ ಪುರುಷನಿಗೆ ವಿಷ್ಣು, ಕೃಷ್ಣ, ಹೃಷಿಕೇಶ, ವಾಸುದೇವ ಮತ್ತು ಜನಾರ್ದನ ಎಂಬ ಹೆಸರುಗಳು ಬಂದವು. ಮತ್ತು ಸ್ತ್ರೀಯು ಉಮಾ, ಗೌರಿ, ಸತಿ, ಚಂಡಿ, ಸುಂದರಿ, ಸುಭಗ ಮತ್ತು ಶಿವ ಎಂಬುದಾಗಿಯೂ ಕರೆಯಲ್ಪಟ್ಟಳು. ಏವಂ ಯುವತಯಃ ಸದ್ಯಃ ಪುರುಷತ್ವಂ ಪ್ರಪೇದಿರೇ ಶುಷ್ಮಂತೋ ನು ಪಶ್ಯಂತಿ ನೇತರೇ ತದ್ವಿಧೋ ಜನಾಃ. ಈ ಪ್ರಕಾರವಾಗಿ ಮೂವರು ಯುವತಿಯರು ಕೂಡ ಪುರುಷ ರೂಪವನ್ನು ಪಡೆದರು. ಈ ವಿಚಾರವನ್ನು ಜ್ಞಾನ ಚಕ್ಷಸ್ಸುಳ್ಳವರು ಮಾತ್ರವೇ ತಿಳಿಯಬಲ್ಲರು. ಅಜ್ಞಾನಿಗಳಾದ ಇತರರು ಇದನ್ನು ತಿಳಿಯಲಾರರು. ಬ್ರಹ್ಮಣೇ ಪ್ರದದೌ ಪತ್ನಿ ಮಹಾಲಕ್ಷ್ಮೀ ನೃಪತ್ರಯೀ ರುದ್ರಾಯ ಗೌರಿ ವರದಾಂ ವಾಸುದೇವಾಯ ಚ ಶ್ರಿಯಂ. ನರಾಧಿಪನೇ, ಮಹಾಲಕ್ಷ್ಮಿಯು ತ್ರಯೀ ವಿದ್ಯಾರೂಪಳಾದಂತಹ ಸರಸ್ವತಿಯನ್ನು ಬ್ರಹ್ಮನಿಗೆ ಪತ್ನಿಯಾಗಿ ಸಮರ್ಪಿಸಿದಳು. ರುದ್ರನಿಗೆ ವರದಾಯಿನಿ ಗೌರಿಯನ್ನು ಮತ್ತು ಭಗವಾನ್ ವಾಸುದೇವನಿಗೆ ಲಕ್ಷ್ಮಿಯನ್ನು ಕೊಟ್ಟು ಬಿಟ್ಟಳು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಆರಂಭದಲ್ಲಿ ಬ್ರಹ್ಮನು ಹಾಗೂ ಲಕ್ಷ್ಮಿಯು ಒಂದೇ ತಾಯಿಯಿಂದ ಮಹಾಲಕ್ಷ್ಮಿಯಿಂದಲೇ ಹುಟ್ಟಿದವರು. ಅದೇ ರೀತಿಯಾಗಿ ರುದ್ರ ಅಥವಾ ಶಂಕರನು ಹಾಗೂ ಸರಸ್ವತಿಯು ಒಂದೇ ತಾಯಿ ಅಂದರೆ ಮಹಾಕಾಳಿಯಿಂದ ಜನ್ಮವೆತ್ತಿದರು. ಅದೇ ರೀತಿಯಾಗಿ ಅಂತಿಮವಾಗಿ ಮಹಾಸರಸ್ವತಿಯಿಂದ ಭಗವಾನ್ ವಾಸುದೇವನು ಹಾಗೂ ಗೌರಿ ಪಾರ್ವತಿಯು ಹುಟ್ಟಿದಳು. ಇವರನ್ನು ಕ್ರಮವಾಗಿ ಸರಸ್ವತಿಯನ್ನು ಬ್ರಹ್ಮನಿಗೂ, ರುದ್ರನಿಗೆ ಗೌರಿಯನ್ನು, ವಾಸುದೇವನಿಗೆ ಲಕ್ಷ್ಮಿಯನ್ನು ವಿವಾಹ ಮಾಡಿಕೊಡುತ್ತಾಳೆ. ಅಂದರೆ ಅವರನ್ನು ಜೋಡಿಯಾಗಿ ಮಾಡುತ್ತಾಳೆ. ಸ್ವರಯಾ ಸಹ ಸಂಭೂಯ ವಿರಿಂಚೋಂಡಮಜೀಜನತ್ ಬಿಭೇದ ಭಗವಾನ್ ರುದ್ರ ತದ್ಗೌರ್ಯಾ ಸಹ ವೀರ್ಯವಾನ್. ಈ ಪ್ರಕಾರ ಸರಸ್ವತಿಯೊಡನೆ ಕೂಡಿಕೊಂಡು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು. ಮಹಾಪರಾಕ್ರಮಿ ಭಗವಾನ್ ರುದ್ರನು ಗೌರಿಯ ಜೊತೆಯಲ್ಲಿ ಅದನ್ನು ಭೇದಿಸಿದನು. ಅಂಡ ಮಧ್ಯೆ ಪ್ರಧಾನಾದಿ ಕಾರ್ಯ ಜಾತಮಭೂನ್ ನೃಪ ಮಹಾಭೂತಾತ್ಮಕಂ ಸರ್ವಂ ಜಗತ್ ಸ್ಥಾವರ ಜಂಗಮಂ. ನೃಪನೇ, ಆ ಬ್ರಹ್ಮಾಂಡದಲ್ಲಿ ಪ್ರಧಾನವೇ ಅಂದರೆ ಮಹತ್ತತ್ವವೇ ಮೊದಲಾದ ಕಾರ್ಯ ಸಮೂಹದ ಪಂಚ ಮಹಾಭೂತಾತ್ಮಕವಾದ ಸಮಸ್ತ ಸ್ಥಾವರ ಜಂಗಮ ರೂಪದ ಜಗತ್ತಿನ ಉತ್ಪತ್ತಿಯಾಯಿತು.
पुपोष पालयामास तल्लक्ष्म्या सह केशवः सञ्जहार जगत्सर्वं सह गौर्या महेश्वरः. ಲಕ್ಷ್ಮಿಯೊಡಗೂಡಿ ಭಗವಾನ್ ವಿಷ್ಣುವು ಜಗತ್ತಿನ ಪಾಲನೆ ಪೋಷಣೆಯನ್ನು ಮಾಡಿದನು. ಮತ್ತು ಪ್ರಳಯ ಕಾಲದಲ್ಲಿ ಗೌರಿಯೊಡಗೂಡಿ ಮಹೇಶ್ವರನು ಆ ಜಗತ್ತನ್ನು ಸಂಪೂರ್ಣ ನಾಶ ಮಾಡಿದನು. ಮಹಾಲಕ್ಷ್ಮೀರ್ಮಹಾರಾಜ ಸರ್ವಸತ್ವಮಯೀಶ್ವರೀ ನಿರಾಕಾರ ಚ ಸಾಕಾರ ಸೈವ ನಾನಾಭಿಧಾನ ಭೃತ್. ಮಹಾರಾಜ, ಮಹಾಲಕ್ಷ್ಮಿಯೇ ಸರ್ವ ಸತ್ವಮಯಿಯು ನಿರಾಕಾರ ಮತ್ತು ಸಾಕಾರ ರೂಪದಲ್ಲಿದ್ದು ಅವಳೇ ನಾನಾ ಪ್ರಕಾರವಾದ ಹೆಸರುಗಳನ್ನು ಧಾರಣೆ ಮಾಡುತ್ತಾಳೆ. ನಾಮಾಂತರೈರ್ನಿರೂಪ್ಯೈಷಾ ನಾಮ್ನಾ ನಾನ್ಯೇನ ಕೇನಚಿತ್ ಇತಿ ಪ್ರಾಧಾನಿಕ ರಹಸ್ಯಂ ಸಂಪೂರ್ಣಂ. ಸಗುಣವಾಚಕಗಳಾದ ಸತ್ಯ, ಜ್ಞಾನ, ಚಿತ್, ಮಹಾಮಾಯ ಮೊದಲಾದ ನಾಮಾಂತರಗಳಿಂದ ಈ ಮಹಾಲಕ್ಷ್ಮಿಯನ್ನು ನಿರೂಪಿಸತಕ್ಕದ್ದು. ಕೇವಲ ಮಹಾಲಕ್ಷ್ಮಿ ಎಂಬ ಒಂದು ಹೆಸರಿನಿಂದಾಗಲಿ ಅಥವಾ ಮತ್ತಾವ ಹೆಸರಿನಿಂದಲೇ ಆಗಲಿ ನಿರೂಪಿಸತಕ್ಕದ್ದಲ್ಲ. ಹೀಗೆ ಪ್ರಾಧಾನಿಕ ರಹಸ್ಯವು ಮುಗಿಯಿತು. ಈ ರೀತಿಯಾಗಿ ಇಲ್ಲಿ ಮೊದಲು ತ್ರಿಮೂರ್ತಿಗಳು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂತಹ ತ್ರಿಮೂರ್ತಿಗಳು ಯಾವ ರೀತಿಯಾಗಿ ಮೂಲದಲ್ಲಿ ಮಹಾಲಕ್ಷ್ಮಿಯೇ ತಾನು ಮೂರು ಭಾಗವಾಗಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಎಂದೆನಿಸಿಕೊಂಡಾಗ ಆ ಮಹಾಲಕ್ಷ್ಮಿಯು ಬ್ರಹ್ಮನನ್ನು ಹಾಗೂ ಲಕ್ಷ್ಮಿಯನ್ನು ಸೃಷ್ಟಿಸುತ್ತಾಳೆ. ಮಹಾಕಾಳಿಯು ಶಂಕರನನ್ನು ಅಥವಾ ರುದ್ರನನ್ನು, ಜೊತೆಯಲ್ಲಿ ಸರಸ್ವತಿಯನ್ನು ಸೃಷ್ಟಿಸುತ್ತಾಳೆ. ಅಂತಿಮವಾಗಿ ಮಹಾಸರಸ್ವತಿಯು ವಿಷ್ಣುವನ್ನು ಹಾಗೂ ಗೌರಿಯನ್ನು ಸೃಷ್ಟಿಸುತ್ತಾಳೆ. ಅವರಲ್ಲಿ ಸರಸ್ವತಿಯನ್ನು ಬ್ರಹ್ಮನಿಗೂ, ಲಕ್ಷ್ಮಿಯನ್ನು ವಿಷ್ಣುವಿಗೂ, ಗೌರಿಯನ್ನು ಶಂಕರನಿಗೂ ಕೊಟ್ಟು ಜೋಡಿಯನ್ನಾಗಿ ಮಾಡುತ್ತಾಳೆ. ಇಲ್ಲಿ ಪ್ರಾಪಂಚಿಕವಾದ ದೃಷ್ಟಿಯಿಂದ ನಾವು ನಮ್ಮ ಅರಿವಿಗೆ ನಿಲುಕುವಂತೆ ತಿಳಿದುಕೊಳ್ಳಬೇಕಾದದ್ದೆಂದರೆ, ಬ್ರಹ್ಮನು ಸೃಷ್ಟಿಕರ್ತ. ಸೃಷ್ಟಿಯನ್ನು ಮಾಡುವವನಿಗೆ ಜ್ಞಾನದ ಅವಶ್ಯಕತೆ ಇರುತ್ತದೆ. ಸರಸ್ವತಿ ಆತನ ಜ್ಞಾನ ರೂಪವಾಗಿ ಆತನಿಗೆ ಜೊತೆಯಾಗುತ್ತಾಳೆ. ಯಾರು ಸ್ಥಿತಿಯನ್ನು ಮಾಡಬೇಕು ಅಂತಹ ವಿಷ್ಣುವಿಗೆ ಐಶ್ವರ್ಯ ಸೌಭಾಗ್ಯಗಳ ಅವಶ್ಯಕತೆ ಇರುತ್ತದೆ. ಅದನ್ನು ಲಕ್ಷ್ಮಿಯು ಪೂರೈಸುತ್ತಾಳೆ. ಅದೇ ರೀತಿಯಾಗಿ ಸಂಹಾರವನ್ನು ಮಾಡುವ ಶಂಕರನಿಗೆ ಪಾರ್ವತಿಯ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಅದರಂತೆಯೇ ಜೋಡಿಯಾಗಿರುತ್ತದೆ. ಜಗತ್ತಿನಲ್ಲಿಯೂ ಕೂಡ ಸ್ತ್ರೀ ಪುರುಷರು ಜೋಡಿಯಾದಾಗ ಗಮನಿಸಿದರೆ ಯಾರಲ್ಲಿ ಯಾವುದರ ಕೊರತೆ ಇದೆಯೋ ಅದನ್ನೇ ಮತ್ತೊಬ್ಬರು ತುಂಬಿಕೊಡುತ್ತಿರುತ್ತಾರೆ. ಆ ಕಾರಣದಿಂದಾಗಿ ಸ್ತ್ರೀ ಪುರುಷ ಜೋಡಿಗಳಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.